ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನ್ ಕಡೆಯಿಂದ ನಿಮಗೆ ಕಮಿಟ್ಮೆಂಟ್ ಸಿಗ್ಬೋದಾ ಈ ಒಂದು ರಿಲೇಶನ್ಶಿಪ್ಪಲ್ಲಿ ಅನ್ನೋದನ್ನ ಚೆಕ್ ಮಾಡೋಣ. ಇದೊಂದು ಜನರಲ್ ರೀಡಿಂಗ್. ನಿಮಗೆ ರೆಸನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡಿ, ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬೋದು. ಓಕೆ, ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ರೆ ನಿಮಗೂ ಕೂಡ ಬಿಲಿವರ್ ಫ್ರಮ್ ಟ್ಯಾರೋಟ್ ವರ್ಡ್ಗೆ ವೆಲ್ಕಮ್. ನವೆಂಬರ್ 5ನೇ ತಾರೀಕಿಗೆ ಮನಿ ಬಾಲ್ ರಿಚುವಲ್ ನಡೀತಾ ಇದೆ. 8ನೇ ತಾರೀಕಿಗೆ ಕಾರ್ಡ್ ಕಟಿಂಗ್ ರಿಚುವಲ್ಸ್ ನಡೀತಾ ಇದೆ. ಓಕೆ, ಯಾರೆಲ್ಲ ಜಾಯಿನ್ ಆಗ್ಬೇಕಂತ ಇದ್ದೀರಾ, ನಿಮ್ಮ ಹಣಕಾಸಿನ ವ್ಯವಸ್ಥೆನ ಸರಿ ಮಾಡ್ಕೊಳ್ಬೇಕು, ಹಾಗೆ ರಿಲೇಶನ್ಶಿಪ್ನ ಸರಿ ಮಾಡ್ಕೊಳ್ಬೇಕಂತ ಇದ್ರೆ ಈ ಒಂದು ರಿಚುವಲ್ಸ್ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಸಾಲದಿಂದ ಹೊರಗೆ ಬರಲಿಕ್ಕೆ, ಹಣವನ್ನು ಅಟ್ರಾಕ್ಟ್ ಮಾಡೋದಕ್ಕೆ, ಹಾಗೆ ನಿಮ್ಮ ಕಮಿಟ್ಮೆಂಟ್ಸ್ ಏನಿದೆ, ಮನೆ ಕಟ್ಟಬೇಕು, ಕಾರ್ ತಗೊಳ್ಬೇಕು, ಸೈಟ್ ತಗೊಳ್ಬೇಕು, ಇದೆಲ್ಲದನ್ನು ಕೂಡ ನಿಮಗೆ ಸಕ್ಸಸ್ ಮಾಡೋದಕ್ಕೆ ಈ ಒಂದು ಮನಿ ಬಾಲ್ ತುಂಬಾನೇ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಬಿಸ್ನೆಸ್ಸಲ್ಲಿ ಗ್ರೋತನ್ನ ಪಡೀಲಿಕ್ಕೂ ಕೂಡ ಈ ಒಂದು ಮನಿ ಬಾಲ್ ತುಂಬಾನೇ ಹೆಲ್ಪ್ ಆಗುತ್ತೆ. ಓಕೆನಾ, ಯಾರೆಲ್ಲ ಜಾಯಿನ್ ಆಗಬೇಕಂತ ಇದ್ದೀರಾ ಆದಷ್ಟು ಬೇಗ ಜಾಯಿನ್ ಆಗಿ. ಆ್ಯಂಡ್ ರಿಲೇಶನ್ಶಿಪ್ಪಲ್ಲೂ ಅಷ್ಟೇ ಥರ್ಡ್ ಪರ್ಸನ್ ರಿಮೂವ್ ಮಾಡಬೇಕು ಅಂತ ಇದ್ದರೆ ಈ ಒಂದು ಕಾರ್ಡ್ ಕಟ್ಟಿಂಗ್ ರಿಚುವಲ್ಸ್ ತುಂಬಾನೇ ಯೂಸ್ಫುಲ್ ಆಗುತ್ತೆ ನಿಮ್ಮ ರಿಲೇಶನ್ಶಿಪ್ನ ಹೀಲ್ ಮಾಡ್ಕೊಳ್ಲಿಕ್ಕೆ ಆ್ಯಂಡ್ ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಮಾಡೋದಕ್ಕೆ. ಆ್ಯಂಡ್ ಎನಿ ನೆಗೆಟಿವ್ಸ್, ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಏನಾದರೂ ನೆಗೆಟಿವ್ಸ್ ಇದೆ ಅಂತ ಹೇಳಿದ್ರೆ ಅದೆಲ್ಲದೂ ಕೂಡ ರಿಮೂವ್ ಮಾಡೋದಕ್ಕೆ ಈ ಒಂದು ಕಾರ್ಡ್ ಕಟಿಂಗ್ ರಿಚುವಲ್ಸ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಆದಷ್ಟು ಬೇಗ ಜಾಯಿನ್ ಆಗಿ. ಜಸ್ಟ್ 5 ಡೇಸ್ ಮಾತ್ರ, 5 to 6 ಡೇಸ್ ಮಾತ್ರ ನಿಮಗೆ ಅವಕಾಶ ಇರುತ್ತೆ. ಸೊ ಹಾಗಾಗಿ ಅಷ್ಟರೊಳಗಡೆ ಬುಕ್ ಮಾಡಿಕೊಂಡು ನಿಮ್ಮ ಸೀಟ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ಓಕೆ, ಎಸ್, ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಿಮ್ಮ ಯಾರಿಂದ ಕಮಿಟ್ಮೆಂಟ್ನ ನೀವು ಬಯಸ್ತಾ ಇದ್ದೀರಾ ಅವರ ಹೆಸರನ್ನ 3 ಬಾರಿ ಹೇಳಿ, ಅವ್ರ ಫೋಟೋನಾದರೂ ನೋಡಿ. ಆ್ಯಂಡ್ ಅವ್ರ ಹೆಸರು 3 ಬಾರಿ ಹೇಳಿದ ನಂತರ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಎಸ್, ನಿಮ್ಮ ಪರ್ಸನ್ ಕಡೆಯಿಂದ ನಿಮಗೆ ಕಮಿಟ್ಮೆಂಟ್ ಸಿಗತ್ತಾ? ಅಧಿಪರಾಶಕ್ತಿ ಪ್ಲೀಸ್ ಗೈಡ್ ಮೀ. ಓಕೆ, ಇಲ್ಲಿ ಕೆಲವೊಬ್ರು ಕಮಿಟ್ಮೆಂಟ್ ಜೊತೆಗೆ ಅವರಿಂದ ಕಮ್ಯುನಿಕೇಷನ್ನು ಬರುತ್ತಾ ವೇಟ್ ಮಾಡ್ತಿದ್ದೀರಾ. ಇಲ್ಲಿ ಮಾತಾಡದೆ ವರ್ಷಗಳಾಗಿದೆ, ನಿಮ್ಮಿಬ್ರು ಮಧ್ಯೆ ಸೈಲೆನ್ಸ್ ಬಂದು ತುಂಬ ವರ್ಷಗಳಿಂದ ನೀವಿಬ್ರು ಮಾತಾಡ್ತಾ ಇಲ್ಲ, ಸೈಲೆಂಟ್ ಅಂತ ಹೇಳಿ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ, ಇಲ್ಲಿ ಕಮಿಟ್ಮೆಂಟ್ ಜೊತೆಗೆ ನಿಮಗೆ ಬೇಕಾಗಿದೆ ಕಮ್ಯುನಿಕೇಷನ್ ಕೂಡ. ಓಕೆ, ಅವ್ರ ಜೊತೆ ಮಾತಾಡಬೇಕು ಅನ್ನೋದು ಒಂದು ಕಾತುರ ಆಗಿರ್ಬೋದು, ಹಂಬಲ ಆಗಿರ್ಬೋದು, ಇಲ್ಲಿ ಆ ಒಂದು ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಓಕೆ, ಅವ್ರ ಜೊತೆ ಮಾತಾಡಬೇಕು ಅಂತ ತುಂಬ ದಿನದಿಂದ ವೇಟ್ ಮಾಡ್ತಾ ಇರೋವಂಥ ಒಂದು ಎನರ್ಜಿ ಬರ್ತಾ ಇದೆ. ಇಲ್ಲಿ ನಿಮ್ಮ ಎನರ್ಜಿಗೆ ಹಾಗೆ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಈ ಒಂದು ಪ್ರೀತಿಯಲ್ಲಿ ಕಮ್ಯುನಿಕೇಷನ್ ಹಾಗೆ ಕಮಿಟ್ಮೆಂಟ್ ಎರಡೂ ನಿಮಗೆ ಸಿಗ್ತಾ ಇದೆ. ನೀವೇನು ವೇಟ್ ಮಾಡ್ತಾ ಇದ್ರಿ ಇಷ್ಟು ದಿನದಿಂದ, ಈ ಒಂದು ರಿಲೇಶನ್ಶಿಪ್ಪಲ್ಲಿ ಏನು ಬದಲಾವಣೆ ನೋಡ್ಬೇಕಂತ ವೇಟ್ ಮಾಡ್ತಾ ಇದ್ರಿ, ಆ ಎರಡೂ ಬದಲಾವಣೆಗಳು ಕೂಡ ಒಟ್ಟಿಗೆ ಆಗ್ತಾ ಇರೋವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಈ ಒಂದು ರೀಡಿಂಗ್ನ ಯಾರು ನೋಡ್ತಾ ಇದ್ದೀರಾ, ಯೂನಿವರ್ಸಿನ ನಿಮಗೆ ಸೈನ್ ಸಿಕ್ಕಿದೆ 999 ನೋಡ್ತಾ ಇದ್ದೀರಾ, ಅಥವಾ 111 ನೋಡ್ತಾ ಇದ್ದೀರಾ, 333 ನೋಡ್ತಿದ್ದೀರಾ, 555 ನೋಡ್ತಾ ಇದ್ದೀರಾ. ಇಲ್ಲಿ ನೀವೊಂದು ಏಂಜಲ್ ಪ್ರೊಟೆಕ್ಷನ್, ಏಂಜಲ್ ಗೈಡೆನ್ಸಲ್ಲಿ ನೀವು ಪ್ರೊಟೆಕ್ಟಿವ್ ಆಗಿದ್ದೀರಾ. ಏಂಜಲ್ ಅಥವಾ ಯೂನಿವರ್ಸ್ ಎನರ್ಜಿ ಜೊತೆಗೆ ನೀವು ಇಲ್ಲಿ ಪ್ರೊಟೆಕ್ಟಿವ್ ಆಗಿರೋವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಸೊ ಇಲ್ಲಿ ಫೋರ್ಸ್ಫುಲಿ ನಿಮ್ಮ ಲೈಫಲ್ಲಿ ಒಂದು ಚೇಂಜಸ್ ಬರ್ತಾ ಇರೋವಂಥ ಒಂದು ಎನರ್ಜಿ ಕಾಣಿಸ್ತಾ ಇದೆ ಇಲ್ಲಿ. ಅಂದರೆ ಸಡನ್ ಚೇಂಜಸ್, ಫೋರ್ಸ್ಫುಲಿ ನಿಮ್ಮ ಲೈಫಲ್ಲಿ ಚೇಂಜಸ್ ಆಗ್ತಿರುವಂಥದ್ದು, ಫೋರ್ಸ್ಫುಲಿ ಕೆಲವೊಬ್ರು ನಿಮ್ಮ ಲೈಫಲ್ಲಿ ಎಂಟ್ರಿ ಆಗ್ತಿರೋವಂಥ ಒಂದು ಎನರ್ಜಿ ಕೂಡ ಬರ್ತಾ ಇದೆ. ಓಕೆ, ನೀವು ಬೇಡ ಅಂದರೂ, ನೀವೆಷ್ಟೇ ಅದನ್ನು ಕಂಟ್ರೋಲ್ ಮಾಡಿದ್ರು, ಸ್ಟಾಪ್ ಮಾಡಿದ್ರು, ನಿಮ್ಮ ಲೈಫಿಗೆ ಒಂದು ಹೊಸ ಎನರ್ಜಿ, ಒಂದು ಹೊಸ ರಿಲೇಶನ್ಶಿಪ್ ಇರ್ಬೋದು, ಸಡನ್ ಚೇಂಜಸ್ನ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಓಕೆ, ಆ್ಯಕ್ಷನ್ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಿದೆ. ನಿಮ್ಮ ಪರ್ಸನ್ ಕಡೆಯಿಂದ ನಿಮಗೊಂದು ಆ್ಯಕ್ಷನ್ ಸಿಗ್ತಾ ಇದೆ, ಆ್ಯಕ್ಷನ್ ತಗೊಳ್ತಾ ಇದ್ದಾರೆ ಈ ಒಂದು ರಿಲೇಶನ್ಶಿಪ್ಪಲ್ಲಿ ಅನ್ನೋವಂಥ ಒಂದು ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಎಸ್, ಕೆ ಲೆಟರ್, ಎ ಲೆಟರ್, ಡಿ ಲೆಟರ್, ವಿ ಲೆಟರ್, ವೈ ಲೆಟರ್, ಪಿ ಲೆಟರ್ನವರ ಪ್ರೆಸೆನ್ಸ್ ಇದೆ. ಓಕೆ, ಎಸ್, ಟ್ಯಾರೋಯಿಂದ ಏನು ಬರುತ್ತೆ ಚೆಕ್ ಮಾಡೋಣ.
ಓಕೆ, ರಿಚುವಲ್ಸಿಗೆ ಜಾಯ್ನ್ ಆಗೋರು ಆದಷ್ಟು ಬೇಗ ಜಾಯ್ನ್ ಆಗಿ. ಏಸ್ ಆಫ್ ಕಪ್ಸ್, ಬಾಟಮ್ ಆಫ್ ದ ಕಾರ್ಡ್, ಸಾರಿ ಫಸ್ಟ್ ಕಾರ್ಡ್, ಬಾಟಮ್ ಆಫ್ ದ ಕಾರ್ಡ್ ಅಲ್ಲ. ಓಕೆ, ಸಿಕ್ಸ್ ಆಫ್ ಪೆಂಟಿಕಲ್, ಪೇಜ್ ಆಫ್ ವ್ಯಾಂಡ್ಸ್, ತ್ರೀ ಆಫ್ ವ್ಯಾಂಡ್ಸ್, ಫೋರ್ ಆಫ್ ವ್ಯಾಂಡ್ಸ್, ಏಸ್ ಆಫ್ ವ್ಯಾಂಡ್ಸ್, ಸಿಕ್ಸ್ ಆಫ್ ಕಪ್ಸ್, ಸೆವೆನ್ ಆಫ್ ಕಪ್ಸ್. ಓಕೆ, ಬಾಟಮ್ ಆಫ್ ದ ಕಾರ್ಡ್ ಕಿಂಗ್ ಆಫ್ ಪೆಂಟಿಕಲ್ ಬರ್ತಾ ಇದೆ. ಓಕೆ, ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಹಾಗೆ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ನಿಮ್ಮ ಒಳ ಮನಸ್ಸು ನಿಮಗೆ ಏನೋ ಸಮಥಿಂಗ್ ಗೈಡ್ ಮಾಡ್ತಾ ಇದೆ, ಹೇಳ್ತಾ ಇದೆ. ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿಗೂ ಇದೇ ಸೇಮ್ ಎನರ್ಜಿ ಬರ್ತಾ ಇದೆ. ಅವರಿಗೂ ಕೂಡ ಅವರ ಒಳ ಮನಸ್ಸು ಅವರಿಗೆ ಸಮಥಿಂಗ್ ಏನೋ ಒಂದು ಗೈಡ್ ಮಾಡ್ತಿರುವಂಥದ್ದು, ಹೇಳ್ತಾ ಇರುವಂಥದ್ದು, ಅವ್ರು ಇಲ್ಲಿ ನೆಗ್ಲೆಕ್ಟ್ ಮಾಡ್ತಿದ್ದಾರೆ. ನೀವು ಇಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನೀವು ಕೆಲವೊಬ್ರು ಇಲ್ಲಿ ನೆಗ್ಲೆಕ್ಟ್ ಮಾಡ್ತಿರುವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಅಂದ್ರೆ ನಿಮ್ಮ ಒಳ ಮನಸ್ಸು ನಿಮಗೆ ಏನ್ ಹೇಳ್ತಿದೆ ಅದನ್ನ ಇಗ್ನೋರ್ ಮಾಡ್ತಾ ಇದ್ದೀರಾ, ಅದನ್ನ ಸರಿಯಾಗಿ ಕೇಳ್ತಾ ಇಲ್ಲ. ಸಮಥಿಂಗ್ ಅದು ಕೆಲವೊಬ್ಬರಿಗೆ ಕನ್ಫ್ಯೂಷನ್ ಕೂಡ ಆಗ್ತಿದೆ. ನಿಮ್ಮ ಒಳ ಮನಸ್ಸು ನಿಮಗೆ ತುಂಬಾನೇ ಕನ್ಫ್ಯೂಷನ್ ಕೂಡ ಮಾಡ್ತಾ ಇರ್ಬೋದು. ಸೊ ಹಾಗಾಗಿ ಯಾವುದೇ ರೀತಿಯಂತ ನಿರ್ಧಾರ ತಗೊಳ್ಲಿಕ್ಕೆ ನಿಮ್ ಕೈಲಿ ಆಗ್ತಾ ಇಲ್ಲ ಅನ್ನುವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ನೀವು ತುಂಬಾ ದಿನದಿಂದ ವೇಟ್ ಮಾಡಿದೀರಾ, ವೇಟ್ ಮಾಡಿ ನಿಮಗೆ ಹೋಪ್ನ ಕಳ್ಕೊಂಡ್ಬಿಟ್ಟಿದ್ದೀರಾ. ಇನ್ನು ಬಿಡು, ಇನ್ನು ಆಗದೇ ಇಲ್ಲ, ಮುಗ್ದೋಯ್ತು ಇದು ವಿಷಯ ಅಂತ ನಿಮ್ಮ ಒಂದು ಎನರ್ಜಿ ನೋಡಿದಾಗ, ಕನೆಕ್ಟ್ ಮಾಡಿದಾಗ ಈ ತರ ಒಂದು ಎನರ್ಜಿ ಬರ್ತಾ ಇದೆ. ಓಕೆ, ಅಂಡ್ ಇಲ್ಲಿ ನೀವೇನ್ ವೇಟ್ ಮಾಡಿದ್ರಿ, ಇಷ್ಟು ದಿನ ಯಾವ ವಿಷಯಕ್ಕೆ ವೇಟ್ ಮಾಡಿದ್ದೀರಾ, ನಿಮಗೆ ಆದಷ್ಟು ಬೇಗ ವೇಟ್ ಮಾಡಿರೋಂಥ ಪ್ರತಿಫಲ, ನಿಮಗೆ ಒಳ್ಳೆಯ ರಿಸಲ್ಟ್ ನಿಮಗೆ ಸಿಗ್ತಾ ಇದೆ. ಸಡನ್ ಚೇಂಜಸ್ ಅಂತೂ, ಸಡನ್ ಆಗಿರೋಂಥ ಶಿಫ್ಟ್ ಅಂತೂ ನಿಮ್ಮ ಲೈಫಲ್ಲಿ ನೋಡ್ತಾ ಇದ್ದೀನಿ ಇಲ್ಲಿ. ಓಕೆ, ಫೋರ್ ಆಫ್ ಫ್ಯಾನ್ಸ್ ನೋಡ್ಬೋದು. ಇಷ್ಟು ದಿನ ನೀವೇನು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ರಿ ಅಥವಾ ಕಣ್ಣೀರಲ್ಲಿ ಜೀವನ ಮಾಡ್ತಾ ಇದ್ರಿ, ಮುಗ್ದೋಯ್ತು ಇಷ್ಟೇನೆ, ಪ್ರೀತಿ ಮಾಡಿದವರು ಎಲ್ಲರೂ ಕೂಡ ಕೈ ಕೊಡ್ತಾರೆ, ಈ ರೀತಿಯಾದಂತಹ ಕೆಲವೊಂದು ನೆಗೆಟಿವ್ ವಿಷಯಗಳನ್ನ ನಿಮ್ಮ ಮೈಂಡ್ ಅಲ್ಲಿ ತುಂಬಿಕೊಂಡು ತುಂಬಾನೇ ನೆಗೆಟಿವ್ ಆಗಿದ್ರಿ. ನಿಮ್ಮ ಎನರ್ಜಿನೇ ಫುಲ್ ನೆಗೆಟಿವ್ ಆಗಿತ್ತು. ಓಕೆನಾ? ಸೊ ಇವಾಗ ಎಲ್ಲೋ ಒಂದ್ ಕಡೆ ನೀವು ಕೂಡ ಸ್ಟ್ರಾಂಗ್ ಆಗಿ ಮನಸ್ಥಿತಿನ ಬದಲಾಯಿಸ್ಕೊಳ್ತಾ, ಪರಿಸ್ಥಿತಿಗಳನ್ನ ನೀವು ಅರ್ಥ ಮಾಡ್ಕೊಳ್ತಾ, ಎಲ್ಲೋ ಒಂದ್ ಕಡೆ ಬದಲಾವಣೆಗಳನ್ನ ನೀವೀಗ ನಿಮ್ಮ ಲೈಫಲ್ಲಿ ತಗೊಂಬಂದಿದ್ದೀರಾ. ಓಕೆನಾ? ಅದೇ ಒಂದು ಪ್ರತಿಫಲವಾಗಿ ನಿಮ್ಮ ಜೀವನಕ್ಕೆ ಸಡನ್ ಶಿಫ್ಟ್ ಬರ್ತಿದೆ, ಸಡನ್ ಚೇಂಜಸ್ ನ ನೋಡ್ತಾ ಇದ್ದೀರಾ. ಅಂಡ್ ಇಲ್ಲಿ ಕಮ್ಯುನಿಕೇಶನ್ ಇರ್ಬೋದು, ಕಮಿಟ್ಮೆಂಟ್ ಇರ್ಬೋದು, ನಿಮ್ಮ ಪರ್ಸನ್ ಕಡೆಯಿಂದ ನೀವೇನ್ ಬಯಸ್ತಾ ಇದ್ದೀರಾ ಅದು ನಿಮಗೆ ಆದಷ್ಟು ಬೇಗ ಸಿಗ್ತಾ ಇದೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆನಾ? ಇಲ್ಲಿ ಪ್ರೀತಿ ಬಗ್ಗೆ ಆಗಿರ್ಬೋದು, ಸಂಬಂಧದ ಬಗ್ಗೆ ಆಗಿರ್ಬೋದು, ನೆಗೆಟಿವ್ ಆಗಿ ನೀವೇನ್ ಯೋಚನೆ ಮಾಡ್ತಾ ಇದ್ದೀರಾ, ಆ ನೆಗೆಟಿವ್ ಮೈಂಡ್ ಸೆಟ್ ಅನ್ನ ನೀವು ಇವಾಗ ಬದಲಾಯಿಸ್ಕೊಳ್ಬೇಕಾಗಿದೆ. ಇಲ್ಲಿ ಯಾಕಂತ ಹೇಳಿದ್ರೆ ನೀವ್ ಅನ್ಕೊಂಡಿದ್ದೇ ಬೇರೆ, ಆಗಿರೋದೇ ಬೇರೆ. ಓಕೆನಾ? ಇಲ್ಲಿ ನೀವು ಅನ್ಕೊಂಡಂಗೆ ಇಲ್ಲಿ ನಿಮ್ಮ ಪರ್ಸನ್ ಬಗ್ಗೆ ನೀವು ಕೆಲವೊಂದು ಏನ್ ನೆಗೆಟಿವ್ ಅನ್ಕೊಂಡಿದ್ದೀರಾ ಅಥವಾ ನಿಮ್ಮ ಪರ್ಸನ್ ಬಗ್ಗೆ ಕೆಲವೊಂದು ಓವರ್ ಥಿಂಕಿಂಗ್ ಮಾಡಿ ಏನ್ ಅನ್ಕೊಂಡಿದ್ದೀರಾ, ಅದು ಯಾವುದು ಕೂಡ ಸತ್ಯ ಇಲ್ಲ ಇಲ್ಲಿ. ಓಕೆನಾ? ಕೆಲವೊಂದು ಎನರ್ಜಿಲಿ ನೋಡಿದಾಗ, ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವರು ಅನಿವಾರ್ಯವಾಗಿ ಕೆಲವೊಂದು ವಿಷಯದಲ್ಲಿ ನಿಮ್ಮ ಹತ್ರ ಸುಳ್ಳು ಹೇಳಿರುವಂತದ್ದು ಅಥವಾ ಅನಿವಾರ್ಯವಾಗಿ ನಿಮ್ಮ ಹತ್ರ ಅವರು ತುಂಬಾ ರೂಡ್ ಆಗಿ ಬಿಹೇವ್ ಮಾಡಿರುವಂತದ್ದು, ನೀವೇನ್ ಡೌಟ್ ಪಟ್ಟಿದ್ದೀರಾ ಆ ತರ ಡೌಟ್ ಪಡೋ ಹಾಗೆ ಅವ್ರು ಮಾಡಿದ್ದಾರೆ ಅಂತ ಹೇಳಿದ್ರೆ ಯಾವುದೋ ಒಂದು ಕಾರಣ, ರೀಸನ್, ಅವರಿಗೆ ಬಲವಾಗಿರೋ ಕಾರಣದಿಂದ ಆ ರೀತಿಯಾಗಿ ನಿಮಗೆ ಡೌಟ್ ಬರೋ ಹಾಗೆ ಅಥವಾ ನಿಮಗೆ ಓವರ್ ಥಿಂಕಿಂಗ್ ಬರೋ ಹಾಗೆ ಆ ರೀತಿಯಂತ ಒಂದು ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ಬಿಟ್ರೆ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವರು ತುಂಬಾನೇ ಟ್ರೂ ಆಗಿದ್ದಾರೆ. ಓಕೆ, ಅಂಡ್ ಇಲ್ಲಿ ಇನ್ನೊಂದು ಎನರ್ಜಿ ಫೋರ್ ಆಫ್ ವ್ಯಾಂಡ್ಸ್ ಬರ್ತಾ ಇದೆ ಅಂಡ್ ಏಸ್ ಆಫ್ ಕಪ್ಸ್ ಬರ್ತಿರೋದ್ರಿಂದ ಪ್ರೀತಿ ಇಲ್ಲಿ ತುಂಬಾನೇ ಸ್ಟ್ರಾಂಗ್ ಆಗಿರುವಂತ ಎನರ್ಜಿ. ಇಬ್ರು ಕೂಡ ಒಂದು ಸೋಲ್ ಕನೆಕ್ಷನ್ ಇರ್ಬೋದು ಅಥವಾ ಒಂದು ಹಾರ್ಟ್ ಟು ಹಾರ್ಟ್ ಕನ್ವರ್ಜೇಷನ್ ಇರ್ಬೋದು, ಹಾರ್ಟ್ ಟು ಹಾರ್ಟ್ ಕನೆಕ್ಷನ್ ಇರ್ಬೋದು, ತುಂಬಾನೇ ಸ್ಟ್ರಾಂಗ್ ಆಗಿದೆ ಅನ್ನೋ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಎಸ್, ಇದಕ್ಕೆ ಏಂಜಲ್ ಕಡೆಯಿಂದ ಏನ್ ಗೈಡೆನ್ಸ್ ಬರುತ್ತೆ ಚೆಕ್ ಮಾಡೋಣ. ಬಿ ಅಸರ್ಟಿವ್ ಬರ್ತಾ ಇದೆ.
ಎಸ್ ಕಾರ್ಡ್ ಬರ್ತಾ ಇದೆ. Within the next few months. Wow. Okay. Get more information. ಈ ಒಂದು ಪ್ರೀತಿಯಲ್ಲಿ ನಿಮ್ಮ ಪರ್ಸನ್ ಬಗ್ಗೆ ಆಗಿರ್ಬೋದು, ಸಂಬಂಧದ ಬಗ್ಗೆ ಆಗಿರ್ಬೋದು, ಸ್ವಲ್ಪ ಇನ್ಫಾರ್ಮೇಶನ್ನ ನೀವು ಚೆಕ್ ಮಾಡಬೇಕಾಗಿದೆ. ಕೆಲವೊಬ್ರಿಗೆ ಇಲ್ಲಿ ನಿಮ್ಮ ಓಕೆ ಮೆಡಿಟೇಷನ್ ಬ್ರಿಂಗ್ ಆನ್ಸರ್ ಬಾಟಮ್ ಆಫ್ ದ ಕಾರ್ಡ್. ಕೆಲವೊಬ್ರಿಗೆ ಇಲ್ಲಿ ನಿಮ್ಮ ಪರ್ಸನ್ ಬಗ್ಗೆ ಯಾವುದೇ ರೀತಿಯಂಥ ಇನ್ಫಾರ್ಮೇಶನ್ಸ್ ಇಲ್ಲ ಅನ್ನೋವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಅಂದರೆ ಅವರು ನಿಮಗೆ ಅವ್ರ ಮನೆ ಅಡ್ರೆಸ್ ಆಗಿರ್ಬೋದು ಅಥವಾ ಅವರ ಪೂರ್ತಿ ವಿವರಗಳನ್ನ ನಿಮ್ಮ ಹತ್ರ ಪೂರ್ತಿಯಾಗಿ ಶೇರ್ ಮಾಡ್ಕೊಂಡಿಲ್ಲ. ಕೆಲವೊಂದು ವಿಷಯಗಳನ್ನ ಹೈಡ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಕೆಲವೊಂದು ವಿಷಯಗಳನ್ನ ನಿಮ್ಮ ಹತ್ರ ಶೇರ್ ಮಾಡಿಕೊಂಡ್ರೆ ಮುಂದೆ ಯಾವ ರೀತಿಯಾದಂಥ ಬದಲಾವಣೆಗಳು ಬರ್ಬೋದು ಏನೋ ಒಂದು ಭಯದಿಂದ ನಿಮ್ಮ ಹತ್ರ ಯಾವುದೇ ವಿಷಯಗಳನ್ನ ಶೇರ್ ಮಾಡ್ಕೊಂಡಿಲ್ಲ. ಗೆಟ್ ಮೋರ್ ಇನ್ಫಾರ್ಮೇಶನ್. ನಿಮ್ಮ ವ್ಯಕ್ತಿ ಬಗ್ಗೆ ನೀವು ಪೂರ್ತಿಯಾಗಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿದೆ ಇಲ್ಲಿ. ವಿತಿನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್ ಆ್ಯಂಡ್ ಎಸ್ ಕಾರ್ಡ್ ಬರ್ತಿರೋದ್ರಿಂದ ಖಂಡಿತವಾಗಿಯೂ ಇಲ್ಲಿ ವಿತಿನ್ ದ ನೆಕ್ಸ್ಟ್ ಫ್ಯೂ ಮಂತ್ಸಲ್ಲಿ ನೀವು ಕಮಿಟ್ಮೆಂಟ್ ಹಾಗೆ ಕಮ್ಯುನಿಕೇಶನ್ ನೀವು ನಿಮ್ಮ ಲೈಫಲ್ಲಿ ಏನು ಬರ್ತಾ ಇದೆ ಅನ್ನೋ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ, ಎಸ್, ಇದಕ್ಕೆ ಯೂನಿವರ್ಸ್ ಗೈಡೆನ್ಸ್ ಏನು ಬರುತ್ತೆ ಚೆಕ್ ಮಾಡೋಣ. ಯೂನಿವರ್ಸ್ ನಿಮಗೆ ಏನು ಗೈಡೆನ್ಸ್ ಮಾಡ್ತಾ ಇದ್ದಾರೆ ಅಂತ. ಓಕೆ, ವಿಶ್ ಫುಲ್ಫಿಲ್ಮೆಂಟ್. ಆಲ್ರೆಡಿ ಹೇಳಿದೆ ನಾನು, ವಿಶ್ ಫುಲ್ಫಿಲ್ಮೆಂಟ್ ಆಗ್ತಾ ಇದೆ. ಓಕೆ, ನೀವೇನು ಬಯಸ್ಕೊಂಡಿದ್ರಿ, ನೀವು ಇದೇ ಥರ ಆಗಬೇಕು ಅಂತ ನೀವೇನು ಬಯಸ್ತಾ ಇದ್ರಲ್ವಾ, ಆ ಬಯಕೆಯಲ್ಲಿ ಈಡೇರ್ತಿರೋವಂಥದ್ದು. ಓಕೆ, ಆ್ಯಂಡ್ ಇಲ್ಲಿ ರಿಲೇಶನ್ಶಿಪ್ಪಲ್ಲಿ ಥರ್ಡ್ ಪರ್ಸನ್ ಏನಾದರೂ ಆ ಒಂದು ಎನರ್ಜಿ ಇತ್ತು, ಅದರಿಂದ ನೀವೇನಾದ್ರು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ರಿ ಅಂತ ಹೇಳಿದ್ರೆ, ಇಲ್ಲಿ ವಿತಿನ್ ನೆಕ್ಸ್ಟ್ ಫ್ಯೂ ಮಂತ್ಸಲ್ಲಿ ಆ ಥರ್ಡ್ ಪರ್ಸನ್ ಕೂಡ ರಿಮೂವ್ ಆಗ್ತಿರೋಂಥ ಒಂದು ಎನರ್ಜಿ ಬರ್ತಾ ಇದೆ. ಓಕೆ, ಎಸ್, ಇಲ್ಲಿ ಸಡನ್ ಚೇಂಜ್ ಅಂತ ನೋಡಿದಾಗ ಯಾವ ವಿಷಯದಲ್ಲಿ ಬೇಕಿದ್ರೂ ಸಡನ್ ಚೇಂಜಸ್ ಆಗಬಹುದು ಅನ್ನೋವಂಥ ಒಂದು ಚಾನಲೈಸ್ ಮೆಸೇಜ್ ಬರ್ತಿದೆ. ಏಸ್ ಆಫ್ ಫ್ಯಾಂಡ್ಸ್ ಬರ್ತಾ ಇದೆ ಆ್ಯಂಡ್ 2 ಆಫ್ ಸಾರ್ಟ್ಸ್ ಬರ್ತಿರೋದ್ರಿಂದ ಸಡನ್ ಚೇಂಜಸ್ ಅಂತ ನೋಡಿದಾಗ ಈ ರಿಲೇಶನ್ಶಿಪ್ಪಲ್ಲಿ ಯಾವುದೇ ಟೈಮಲ್ಲಿ ಯಾವ ವಿಷಯದಲ್ಲಿ ಬೇಕಿದ್ರೂ ಸಡನ್ ಚೇಂಜಸ್ ಆಗಬಹುದು ಅನ್ನೋವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಾ ಇರುವಂಥದ್ದು. ಓಕೆ, ಇದಕ್ಕೆ ರೊಮ್ಯಾಂಟಿಕ್ ಏಂಜಲ್ ಕಡೆಯಿಂದ ಏನು ಗೈಡೆನ್ಸ್ ಬರುತ್ತೆ ಚೆಕ್ ಮಾಡೋಣ. You deserve love. You are lovable. ಓಕೆ, 2 ಕಾರ್ಡ್ ಬಂದಿದೆ. ಸಪ್ರೇಷನ್. ಓಕೆ, ಲವ್ ಯುವರ್ ಸೆಲ್ಫ್ ಫಸ್ಟ್. ಯುವರ್ ಸೆಲ್ಫ್ ರೆಸ್ಪೆಕ್ಟ್ ಮೇಕ್ಸ್ you more romantically attractive. ಓಕೆ, ಎಂಗೇಜ್ಮೆಂಟ್. ಸಿ, ವಾವ್, ಖಂಡಿತವಾಗಿಯೂ ಈ ಒಂದು ರಿಲೇಶನ್ಶಿಪ್ಪಲ್ಲಿ ನೀವು ಕಮಿಟ್ಮೆಂಟ್ನ ಆದಷ್ಟು ಬೇಗ ಬಯಸ್ತಿದ್ದೀರಾ ಅಂತ ಹೇಳಿದ್ರೆ ಖಂಡಿತವಾಗಿಯೂ ನಿಮಗೆ ಅದು ಸಿಗತ್ತೆ. ಓಕೆ, ಲವ್ ಯುವರ್ ಸೆಲ್ಫ್ ಫಸ್ಟ್. ನೀವು ರಿಲೇಶನ್ಶಿಪ್ಪಲ್ಲಿ ಅದು ಬೇಕು ಇದು ಬೇಕು ಅನ್ನೋದು ಸಹಜ, ಬೇಕು ಖಂಡಿತವಾಗಿಯೂ. ಆದರೆ ಇಲ್ಲಿ ಸೆಲ್ಫ್ ಲವ್ ಕೂಡ ಬೇಕು, ಇಲ್ಲಿ ಇಂಪಾರ್ಟೆಂಟ್ ಅದು. ಓಕೆನಾ, ನಾನು ಯಾವಾಗಲೂ ಪ್ರತಿಯೊಂದು ವಿಡಿಯೋದಲ್ಲೂ ನಾನು ಹೇಳ್ತಾ ಇರ್ತೀನಿ, ಸೆಲ್ಫ್ ಲವ್ ಈಸ್ ಇಂಪಾರ್ಟೆಂಟ್. ಲವ್ ಬರೀ ಲವ್ ಮಾಡ್ತೀನಿ, ನನ್ನ ಪರ್ಸನ್ನ ಇಷ್ಟಪಡ್ತೀನಿ, ಅಷ್ಟು ಇಷ್ಟಪಡ್ತೀನಿ, ಇಷ್ಟು ಇಷ್ಟಪಡ್ತೀನಿ. ನೀವು ನಿಮ್ಮನ್ನು ಎಷ್ಟು ಇಷ್ಟಪಡ್ತೀರಾ ಫಸ್ಟ್ ಅದನ್ನು ಚೆಕ್ ಮಾಡಿ. ನಿಮ್ಮನ್ನು ನೀವು ಇಷ್ಟಪಡ್ತೀರಾ, ನಿಮ್ಮನ್ನು ನೀವು ನಿಮ್ಮ ಒಂದು ವ್ಯಕ್ತಿತ್ವಗಳನ್ನ ನೀವು ರಿಸೀವ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಖಂಡಿತವಾಗಿಯೂ ನಿಮ್ಮ ಪರ್ಸನ್ ನಿಮ್ಮನ್ನ ಬೇಡ ಅಂತ ಹೇಳಿದ್ರು ಪ್ರೀತಿ ಮಾಡೇ ಮಾಡ್ತಾರೆ. ಓಕೆನಾ, ಫಸ್ಟ್ ನಿಮಗಿಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಬರ್ತಿರೋವಂಥದ್ದು ಕಮಿಟ್ಮೆಂಟಿಗೋಸ್ಕರ ನಿಮ್ಮ ಪರ್ಸನ್ನ ಕೇಳ್ತಿರೋದು ಅಥವಾ ಅವ್ರಿಗೆ ಟಾರ್ಚರ್ ಮಾಡ್ತಿರೋವಂಥದ್ದು. ಟಾರ್ಚರ್ ಮೀನ್ಸ್ ಪದೇ ಪದೇ ಹೇಳಿ ಹೇಳಿ ಅವರಿಗೆ ಕಮಿಟ್ಮೆಂಟ್ ಕೊಡು, ಮಾತಾಡು, ಫ್ಯಾಮಿಲಿಲಿ ಮಾತಾಡು, ಅದು ಮಾಡು, ಇದು ಮಾಡು, ಏನು ಪ್ರೆಷರ್ ಹಾಕ್ತಾ ಇದ್ದೀರಾ ಅದನ್ನು ಮಾಡೋ ಬದಲಿಗೆ ಅವ್ರನ್ನ ಅವ್ರ ಟೈಮನ್ನ ಬಿಟ್ಬಿಡಿ, ಅವ್ರ ಫ್ರೀಡಮ್ನ ಅವ್ರಿಗೆ ಬಿಟ್ಬಿಡಿ. ಆ್ಯಂಡ್ ಇಲ್ಲಿ ನಿಮ್ಮನ್ನ ನೀವು ಪ್ರೀತಿ ಮಾಡಿ. ಓಕೆನಾ, ಯು ಡಿಸರ್ವ್ ಲವ್. ನೀವು ಪ್ರೀತಿಗೆ ಡಿಸರ್ವ್ ಆಗಿದ್ದೀರಾ, ಡೋಂಟ್ ವರಿ. ನೀವು ಇಲ್ಲಿ ಕೆಲವೊಬ್ರು ಅನ್ಕೊಂಡ್ಬಿಟ್ಟಿದ್ದೀರಾ ಪ್ರೀತಿಗೆ ನಾನು ಅರ್ಹನೇ ಅಲ್ಲ, ಇವನಿಗೆ ನಾನು ಅರ್ಹನೇ ಅಲ್ಲ, ಇದು ಈ ಥರ ಆ ಥರ ಸಮಥಿಂಗ್ ನೆಗೆಟಿವ್ ಯೋಚನೆ ಮಾಡ್ತಿದ್ದೀರಾ. ಡೋಂಟ್ ವರಿ ಡಿಯರ್ಸ್, ನೀವು ಆ ಥರ ನೆಗೆಟಿವ್ ಯೋಚನೆ ಮಾಡೋಂಥ ಅವಶ್ಯಕತೆನೇ ಇಲ್ಲ. ನೀವು ಪ್ರೀತಿಗೆ, ಈ ಒಂದು ಸಂಬಂಧಕ್ಕೆ ನೀವು ಡಿಸರ್ವ್ ಆಗಿದ್ದೀರಾ. ಓಕೆ, ಆ್ಯಂಡ್ ಸಪ್ರೇಷನ್ ಇವಾಗ ನೀವು ಸಪ್ರೇಷನಲ್ಲಿ ಇರೋವಂಥದ್ದು ಈ ಟೈಮ್ ಆಟೋಮೆಟಿಕಲಿ ಪಾಸ್ ಆಗುತ್ತೆ. ಡೋಂಟ್ ವರಿ, ನಿಮ್ಮ ಪಾರ್ಟ್ನರ್ ಕೂಡ
ಈ ಒಂದು ಎನರ್ಜಿನ ಇಲ್ಲಿ ಫೀಲ್ ಮಾಡ್ತಿರುವಂಥದ್ದು. ಈ ಸಪರೇಷನ್ ಆದಷ್ಟು ಬೇಗ ಕಂಪ್ಲೀಟ್ ಆಗತ್ತೆ, ಎಂಡ್ ಆಗತ್ತೆ, ಮುಗಿಯತ್ತೆ. ಆ ಒಂದು ಯೋಚನೆಯಲ್ಲಿ ನಿಮ್ಮ ಪರ್ಸನ್ ಕೂಡ ಇರುವಂತ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಆದಷ್ಟು ಬೇಗ ನಿಮ್ಮ ಪರ್ಸನ್ ನಿಮಗೆ ಕಮಿಟ್ಮೆಂಟ್ ಕೊಡ್ತಾರೆ. ಬಾಟಮ್ ಆಫ್ ದ ಕಾರ್ಡ್ ನಿಮಗೆ ಎಂಗೇಜ್ಮೆಂಟ್ ಕಾರ್ಡ್ ಬರ್ತಿರೋದ್ರಿಂದ ಖಂಡಿತವಾಗಿ ನಿಮಗೆ ಕಮಿಟ್ಮೆಂಟ್ ಜೊತೆಗೆ ಕಮ್ಯುನಿಕೇಶನ್ ಕೂಡ ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಅಂಡ್ ಗಾಡ್ ಬ್ಲೆಸ್ ಯು ಆಲ್. ಹಾಗೆ ರಿಚುವಲ್ಸ್ಗೆ ಜಾಯ್ನ್ ಆಗೋರು ಮಿಸ್ ಮಾಡಬೇಡಿ. ಇನ್ನು 5-6 ದಿನಗಳು ಮಾತ್ರ ನಿಮಗೆ ಅವಕಾಶ ಇರುತ್ತೆ ಬುಕ್ ಮಾಡ್ಕೊಂಡಿಕ್ಕೆ. ಓಕೆನಾ? ಸೊ ಆದಷ್ಟು ಬೇಗ ಜಾಯ್ನ್ ಆಗಿ ಗ್ರೂಪಿಗೆ ಆ್ಯಡ್ ಆಗಿ. ಓಕೆನಾ? ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.